ಮ್ಯೂಸಿಕ್ ಡೈರೆಕ್ಟರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಏನು ಮಾಡಿದ್ದಾರೆ? ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅವರು ಫಿಲಮ್ಸ್. ಅವರು ಲವ್ ಮಾಕ್ಟೇಲ್ 2, ಈಗ ರೀಸೆಂಟಾಗಿ ಜೂನಿ ಕೂಡ ನಾನು ನೋಡಿದ್ವಿ. ಈಸ್ ಎ ಮ್ಯೂಸಿಕ್ ಮೆಜಿಷಿಯನ್ ಅಂತಲೇ ಹೇಳ್ಬೋದು. ಸೊ ಅಪ್ಕಮಿಂಗ್ ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ ಅವರು, ಆಗಲೇ ಆಗಿದ್ದಾರೆ. ಸೊ ನಮ್ಮ ಮೂವಿಲೂ ಅದೇ ರೀತಿ ಒಂದೊಂದು ಸ್ವಲ್ಪ ಎಷ್ಟು ಡಿಲೇ ಆದ್ರೂ ಪರ್ಫೆಕ್ಟಾಗಿ ಬರಬೇಕು ಅಂತ ತುಂಬ ಚೆನ್ನಾಗಿ ವರ್ಕ್ ಮಾಡಿದೆ. ಎಲ್ಲೂ ಕೂಡ ಕಂಪ್ಲೇಂಟ್ಸ್ ಇರಲಿಲ್ಲ, ನಾವು ಇದನ್ನು ಚೇಂಜ್ ಮಾಡಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಸೊ ವೆರಿ ಪ್ರೌಡು ನನ್ನ ಮೊದಲನೇ ಮೂವಿಗೆ ಅವರು ಮ್ಯೂಸಿಕ್ ಮಾಡ್ತಾ ಇರೋದು. ಪುರುಷೋತ್ತಮನ ಕನಸುಗಳಿಗೆ ನಾಯಕಿ ಎಷ್ಟು ಸಪೋರ್ಟ್ ಆಗುತ್ತೆ? ಸೊ ನಮ್ಮ ಕ್ಯಾರೆಕ್ಟರ್ ಬಂದು ನನ್ನ ಲವ್ ಇಂಟ್ರೆಸ್ಟ್ ಬಂದು ಅದನ್ನು ಪ್ಲೇ ಮಾಡಿರೋದು ರಿಷಿಕಾ ನಾಯಕ್ ಅಂತ, ಈಗ ಜೂನಿ ಫೇಮ್ ಅವರು. ಅಂದರೆ ಶೂಟಿಂಗ್ ಮಾಡಿದ್ದು ನನ್ನ ಸಿನಿಮಾನೇ ಫಸ್ಟ್ ಅವರು. ಸೊ ಅವರು ಮೊದಲನೇ ದಿವಸ ಬಂದಾಗೇ ಅವ್ರು ಸೆಲೆಕ್ಟ್ ಆದಾಗಿಂದ ಲೈಕ್ ನಮ್ಮಲ್ಲಿ ಒಂದು ಕಾರ್ಪೊರೇಷನ್ ಆಗಿರಲಿ, ಬಾಂಡಿಂಗ್ ಆಗಿರಲಿ, ನಮ್ಮ ಕ್ಯಾರೆಕ್ಟರ್ಸ್ಗೆ ತುಂಬ ಹೆಲ್ಪ್ ಆಯಿತು. ಸೊ ಒಂದೊಂದು ಸೀನ್ ನೋಡಿದ್ರೆ ನೀವು ಅದನ್ನೆಲ್ಲೂ ಇದನ್ನು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತಲೇ ಅನಿಸಲ್ಲ, ಅಷ್ಟು ಅದ್ಭುತವಾದ ನಟಿ. ನೀವಾಗಲೇ ನೋಡಿರ್ಬೋದು ಈಗ. ಸೊ ಕಥೆಯಲ್ಲಿ ಅವರು ನಮ್ಮ ಚೈಲ್ಡ್ಹುಡ್ ಲವ್ ಸ್ಟೋರಿ. ಸೊ ನಾನು ಅವ್ರ ಹಿಂದೆ ಬೀಳೋದಾಗಲಿ, ಪ್ರಪೋಸ್ ಆ ಥರ ಏನೂ ಇಲ್ಲ, ಎಕ್ಸಿಸ್ಟಿಂಗ್ ಕಪಲ್ಸ್ ನಾವು ಇದರಲ್ಲಿ ಫಿಲಮ್ನಲ್ಲಿ. ಸೊ ಅದೇ ರೀತಿ ಒಂದು ಲೈನ್ ಅವ್ರು ಕೂಡ ಹೋಗುತ್ತೆ. ಸೊ ನೋಡಬೇಕು ಏನೇನಾಗ್ತದೆ ಅಂತ ಫಿಲಮಲ್ಲಿ. ಇಂಡಸ್ಟ್ರಿ ಬರೋಕ್ಕೆ ಯಾರು ಇನ್ಸ್ಪೈರ್? ಸರ್ ಯಾರು ಇನ್ಸ್ಪೈರ್ ಅಂದರೆ ಅದು ನನಗೆ ಅವಾಗ ಬುದ್ಧಿ ಇಲ್ದಿರೋ ವಯಸ್ಸಲ್ಲೇ ನಾವು ಹೋಗ್ಬಿಟ್ಟು ಈ ಥರ ಡ್ರಾಮಾ ಅಸೋಸಿಯೇಷನ್ ಸೇರ್ಕೊಂಡಿದ್ವಿ ವಿಜಯನಗರ ಬಿಂಬದಲ್ಲಿ. ಸೊ ಹಾಗಾಗಿ ನನಗೆ ಡೆವಲಪ್ ಆಯಿತು. ಗುರು ಅಂತ ನನಗೆ ಇವಾಗ ಇಂಡಸ್ಟ್ರಿಯಲ್ಲಿ ಆ ಥರ ಯಾರೂ ಇಲ್ಲ ಸರ್. ಅಲ್ಲ, ಯಾರ ನಟನ ನೋಡಿದಾಗ ನಾನು ಚಿಕ್ಕ ಹುಡುಗರು ಇರುತ್ತೆ, ಯಾರೋ ಹೀರೋ ನೋಡಿದ ತಕ್ಷಣ ಅವ್ರ ಥರನೇ ನಾವು ಆಡೋದು. ಸರ್ ಇವಾಗ ನಾವು ಚಿಕ್ಕ ಎಲ್ಲ ವಯಸ್ಸಲ್ಲಿ ನಾವು ಫ್ರೆಂಡ್ಸ್ ಎಲ್ಲ ಹೋಗಿ ಎಲ್ಲ ಫಿಲಮ್ಮು ನಾವು ನೋಡ್ಕೊಂಬಂದು ನಾವು ರೋಡಲ್ಲಿ ಆಟಾಡೋದು. ನಾನು ಹೀರೋ ನೀನು ವಿಲನ್ನು ಅಂತ. ನಾನು ಹೀರೋ, ನಾನು ಇವಾಗ ಆ ಫಿಲಮಲ್ಲಿ ಹಂಗೆ ಮಾಡ್ತೀನಿ, ನೀನು ಹಿಂಗೆ ಹೊಡಿಬೇಕು ಹಂಗೆ. ಸೊ ಎಲ್ಲರೂ ನನಗೆ ಇನ್ಸ್ಪಿರೇಷನ್ನೇ ಸರ್. ಈ ಥರ ಒಬ್ಬರು ಅಂತಲ್ಲ, ಪ್ರತಿಯೊಬ್ಬರು ನನಗೆ ಇನ್ಸ್ಪಿರೇಷನ್. ಯಾರ ಸಿನಿಮಾಗಳು ಜಾಸ್ತಿ? ನಾವು ಎಲ್ಲರ ಸಿನಿಮಾನು ನೋಡ್ತೀವಿ. ಈಗ ರೀಸೆಂಟಾಗಿ ನಾವು ಪುನೀತ್ ರಾಜ್ಕುಮಾರ್ ಸರ್ ಫಿಲಮ್ಮು ತುಂಬ ನೋಡ್ತಾ ಇದ್ವಿ. ಅವ್ರದ್ದು ನಾನು, ನಮ್ಮ ಬ್ರದರು ಮತ್ತು ನಮ್ಮ ಇನ್ನೊಬ್ಬರು ಬ್ರದರು ಬಾಂಡ್ ರವಿ ಅಂತ, ಅವ್ರು ತುಂಬ ದೊಡ್ಡ ಅಭಿಮಾನಿ. ಸೊ ಅವರಿಂದ ಬಂದಿದ್ದು. ಸೊ ಪುನೀತ್ ರಾಜ್ಕುಮಾರ್ ಸರ್ ಫಿಲಮ್ ತುಂಬ ನೋಡ್ತಿದ್ವಿ. ದರ್ಶನ್ ಸರ್ ಫಿಲಮ್ ನೋಡ್ತಾ ಇದ್ವಿ, ಯಶ್ ಸರ್ ಫಿಲಮ್ ನೋಡ್ತಾ ಇದ್ವಿ. ನನಗೆ ಪರ್ಸ್ನಲ್ ಫೇವ್ರೇಟು ಜಗ್ಗೇಶ್ ಸರ್ ಫಿಲಮ್ಸು. ಜಗ್ಗೇಶ್ ಸರ್ ಫಿಲಮ್ಸ್ ನಾವು ಇವತ್ತೂ ಯೂಟ್ಯೂಬಲ್ಲಿ ಹಾಕ್ಕೊಂಡು ನಾವು ಫ್ರೆಂಡ್ಸ್ ಎಲ್ಲ ಇದ್ದಾಗ ನಾವು ನೋಡ್ತೀವಿ. ನಿಮ್ಮ ಸಿನಿಮಾ ಯಾವ ಜಾನರ್ ಸಿನಿಮಾ ಅಂತ? ಒಬ್ಬರು ಫ್ಯಾಮಿಲಿ ಕೂತಿ ಫ್ಯಾಮಿಲಿ ಸಮೇತ ಬಂದು ನೋಡಿದ್ರೆ ಇದು ಫ್ಯಾಮಿಲಿ ಜಾನರ್. ಅಂದರೆ ಇದ್ರಲ್ಲಿ ಯಾವುದೋ ಅನ್ವಾಂಟೆಡ್ ಫೈಟ್ ಆಗಿರಲಿ, ರಕ್ತ, ಅದು ಇದು ವಲ್ಗರು ಏನೂ ಇಲ್ಲ. ಇದು ಒಂದು ಪ್ಲೇನ್ ಸಿಂಪಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಫ್ಯಾಮಿಲಿ ಡ್ರಾಮಾ, ಕಾಮಿಡಿ ಡ್ರಾಮಾ ಫಿಲ್ಮ್. ಯು ಬಾರ್ ಬಂದಿದೆ ಸಿನಿಮಾಗೆ, ಸರ್ಟಿಫಿಕೇಟ್. ಯು ಸರ್ಟಿಫಿಕೇಟ್ ಅಂದರೆ ಒಂಥರ ಏನೋ ಒಳ್ಳೆ ಗೋಲ್ಡ್ ಏನೋ ಸಿಗ್ತಂಗೆ ಅಂತ. ಹೌದು, ಯು ಸರ್ಟಿಫಿಕೇಟ್ ಗೋಲ್ಡ್ ಸಿಗ್ತಂಗೆ. ಹೌದು ಸರ್. ಅದ್ರ ಬಗ್ಗೆ ಅಂದರೆ ಹೇಳಿದಲ್ಲ ಸರ್, ತುಂಬ ಸಿಂಪಲ್ ಫಿಲಮ್ ನಮ್ಮದು. ಎಲ್ಲೇ ಕೂಡ ಒಂದು ವಲ್ಗ್ಯಾರಿಟಿ ಇಲ್ಲ. 6 ವರ್ಷದಿಂದ ನೀವು 70, 80 ವರ್ಷ, 90 ವರ್ಷದವರು ನೋಡುವಂಥ ಸಿನಿಮಾ. ಎಲ್ಲೋ ಒಂದು ಕಡೆ ನೀವು ಕನೆಕ್ಟ್ ಆಗೇ ಆಗ್ತೀರಾ ಸರ್. ಫಿಲಮ್ಮು ನೀವು ಸ್ಟಾರ್ಟ್ ಆಗಿ ಒಂದು 5 ನಿಮಿಷಕ್ಕೇ ಇಲ್ಲ ಇದು ನನ್ನ ಲೈಫ್ದೇ ಥರ ಇದೆ, ನಿಮ್ಮಲ್ಲಿ ಒಬ್ಬ ಪುರುಷೋತ್ತಮನನ್ನು ನೀವು ಕಾಣ್ತೀರಾ. ಸೊ ಇದನ್ನು ನೋಡಿದರೆ ನಮ್ಮ ಸೆನ್ಸರ್ ಬೋರ್ಡ್ ಅವರು ಯು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದೇ ನೀವು ಹೇಳಿದಾಗೆ ಗೋಲ್ಡ್ ಸಿಗ್ದಂಗೆ ನಮಗೆ. ಹೇಳ್ತಾರೆ ಮೋಟಿವೇಶನ್ ಇವತ್ತಿನ ಯೂತ್ಗೆ. ಹೌದು ಸರ್, ಮೋಟಿವೇಶನ್. ಪುರುಷೋತ್ತಮ ರೆಪ್ರೆಸೆಂಟ್ಸ್ ಹೋಪ್. ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.